ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು RRP ಕನ್ನಡ ಬ್ಲಾಗ್. ಗಾಯ್ಸ್ ನೋಡಿ ಜನ ಹೇಗಿದ್ದಾರೆ ಅಂತ. ನಾವು ಎಲ್ಲಿ ಹೋಗ್ತಿರ್ಬೋದು ಅಂತ ಏನಾದರೂ ಗೆಸ್ ಮಾಡೋ ಚಾನ್ಸ್ ಇದೆ ಅಂತೀರಾ ನಿಮಗೆ? ನೋಡಿ ಉಸ್ಕೂರು ಗಾಯ್ಸ್, ಉಸ್ಕೂರು ಜಾತ್ರೆ ನೋಡಿ. ಉಸ್ಕೂರು ಜಾತ್ರೆಗೆ ಬಂದಿದ್ದೀವಿ. ಜನ ಜಾತ್ರೆ ಅಂದ್ಕೊಳ್ಳಿ. ನೋಡಿ ಇದೇ ಟೆಂಪಲ್ಲು, ಮೈನ್ ಟೆಂಪಲ್ ನೋಡಿ. ಅಲ್ಲೇ ಹಿಂದೆಗಡೆ ಎಲ್ಲ ತೇರುಗಳಿದೆ ನೋಡಿ. ಜನ ಓಡಾಡ್ತಿದ್ರೆ ಯಾವ ಮಟ್ಟಕ್ಕೆ ಧೂಳು ಎಲ್ಲ ಬರ್ತಾಯಿದೆ ಅಂತ ನೋಡಿ. ನೋಡಿ ಟೆಂಪಲ್ ಆಪೋಸಿಟ್ ಒಂದು ಕಡೆ ಆರ್ಕೆಸ್ಟ್ರಾ ಬೇರೆ ನಡೀತಾ ಇದೆ. ಅದು ಒಂದು ಸೌಂಡು. ನೋಡಿ ಜನ ನೋಡಿ ಯಾವ ರೀತಿ ಇದ್ದಾರೆ ಅಂತ. ಈ ಬೆಂಗಳೂರಲ್ಲೇ ನಾನು ನೋಡಿದಂಗೆ ಒಂದು 10 years ಜಾತ್ರೆಗೆ ಬರ್ತಾಯಿದ್ದೀನಿ. ಯಾವಾಗಲೂ ಜನ ಇದ್ದೇ ಇರ್ತದೆ. ಲಾಸ್ಟ್ ಟೈಮ್ ಸ್ವಲ್ಪ ಅದು ತೆರೆದಿಂದ ಕಡಿಮೆ ಜನ ಇದ್ದರು. ಬ್ಯಾಕ್ಗ್ರೌಂಡು ಈ ಸಾಂಗ್ ಬೇರೆ ಇದರಲ್ಲಿ ನೋಡಿ. ಜಾಯಿಂಟ್ ವೀಲಲ್ಲಿ ಇದ್ದೀವಿ. ಆ್ಯಕ್ಚುಲಿ ಒಂದು 30 ನಿಮಿಷ ವೆಯ್ಟ್ ಮಾಡಿ ಇದಕ್ಕೋಸ್ಕರ ಇವಾಗ ಟಿಕೆಟ್ ತೊಗೊಂಡು ಕೂತಿದ್ದೀವಿ. ಅದು ಸ್ಟೆಪ್ ಬೈ ಸ್ಟೆಪ್ ಇಂದ ಮೇಲೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ನೋಡಿ ಆಪೋಸಿಟಲ್ಲ ನೋಡಿ ಬೇರೆ ಥರ ಇದೆ ಅಂದ್ಕೊಳ್ಳಿ. ಕ್ರೌಡ್ ಎಲ್ಲ ಬೇರೆ ಥರ. ಆದರೆ ಒಂದು ಊರಪ್ಪನ ಯಾವ ರೀತಿ ಮಾಡಬೇಕು ಅದಕ್ಕಿಂತ ನೆಕ್ಸ್ಟ್ ಲೆವೆಲೆಲ್ಲ ಮಾಡಿದ್ದಾರೆ ಬಿಡಿ ಈ ವರ್ಷ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೋಡಿ ಇಲ್ಲಿ ಟ್ರ್ಯಾಕಿಂದ ಆ ಕಡೆ ಒಂದು 6 ರಥಗಳಿದ್ದಾವೆ. ಬಟ್ ಅದು ಈ ಕಡೆ ಬರೋದಕ್ಕಾಗಲ್ಲ, ಆದ್ದರಿಂದ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ನೋಡಿ ಎಷ್ಟು ಹೈಟಲ್ಲಿದ್ದೀನಿ ನೋಡಿ, ಬೇರೆ ಥರ. ಇವಾಗ ಕಾಣಿಸ್ತಾ ಇರೋದೆಲ್ಲ ನಿಮಗೆ ಟೆಂಪಲ್ ಮುಂದಗಡೆ ಬ್ಯಾಕ್ ಸೈಡ್ ನಿಲ್ಲಿಸಿರೋವಂಥದ್ದು. ನೋಡಿ ಜನ ಯಾರೋ RCB ಅಂತ ಎಲ್ಲ ಕೂಗ್ತಾ ಇದ್ದಾರೆ ನೋಡಿ. ನೋಡಿ ಅಲ್ಲಿ ಯಾರಿಗೋ ಗುಲಾಬ್ ಜಾಮೂನ್ ಬಾಯಿಗೆ ಬಂತು ಅನ್ಸುತ್ತೆ. ಒಂದು ತೇರಿಗೆ ನೋಡಿ ಎಷ್ಟು ನೀಟಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಬ್ಲಿಂಕ್ ಆಗ್ತಾಯಿದೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ.
ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಇದು ಡಬಲ್ ಹೈಟ್ ಇತ್ತು, ಈ ವರ್ಷನೇ ಅಷ್ಟು ಹೈಟ್ ಕಟ್ಟಬಾರ್ದು ಅಂತ ಹೇಳಿ ಜಸ್ಟ್ 80 ಫೀಟೇನೋ ಕಟ್ಟಿದ್ದಾರೆ.